ನಮಸ್ಕಾರ. ಇದು ನಿಮ್ಮ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್. ಪ್ರಯಾಗ್ರಾಜ್ ಅಂದ್ರೆ ಏನು ಅನ್ನೋದನ್ನೇ ನಿಮ್ಗೆ ಗೊತ್ತಿರುವಂತ ವಿಚಾರ. ಕೋಟ್ಯಾಂತರ ಹಿಂದೂಗಳು ಭಾಗವಹಿಸಿದಂತ ಮಹಾಕುಂಭ ಮೇಳದಲ್ಲಿ ಅನೇಕ ಆ ಕುಂಭಮೇಳದ ಬಗ್ಗೆ ಚರ್ಚೆಗಳು ಕೂಡ ನಡೆದವು. ಅದರಲ್ಲಿ ರಾಜಕೀಯ ಪಕ್ಷಗಳು ಕೂಡ ತಮ್ಮ ತಮ್ಮ ಚರ್ಚೆಗಳನ್ನ ಮಂಡಿಸಿದ್ರು. ಆದ್ರೆ ವಿಶೇಷ ಅಂದ್ರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿರುವಂತ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಕೂಡ ಆ ಪುಣ್ಯ ಸ್ನಾನವನ್ನು ಮಾಡುವ ಮೂಲಕ ವಿಶಿಷ್ಟವಾಗಿ ಇವತ್ತು ಚರ್ಚೆಗೆ ಒಂದು ಅವಕಾಶ ನೀಡಿದರು. ಅವರ ಆದಿಯಾಗಿ ಒಬ್ಬೊಬ್ಬರೇ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಆ ಒಂದು ಪ್ರಯಾಗ್ ರಾಜ್ಯದ ಪುಣ್ಯ ಸ್ನಾನವನ್ನು ಮಾಡುವ ಮೂಲಕ ಎಲ್ಲ ರಾಜ್ಯದ ಗಮನವನ್ನು ಇವತ್ತು ಸೆಳೆಯುತ್ತಿದ್ದಾರೆ. ಅವರ ಸಾಲಿನಲ್ಲಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಕಾಂಗ್ರೆಸ್ ಪಕ್ಷದವರೇ ಆಗಿರುವಂತ ಶರಣಗೌಡ ಪಾಟೀಲ್ ಬಯ್ಯಾಪುರ್ ಅವರು ಕೂಡ ಭಾನುವಾರ ದಿವಸ ತಮ್ಮ ಆಪ್ತರೊಂದಿಗೆ ಪ್ರಯಾಗ್ರಾಜ್ ಸ್ನಾನವನ್ನು ಮಾಡುವ ಮೂಲಕ ಮತ್ತೊಮ್ಮೆ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಆ ಮೂಲಕ ಅವ್ರು ಹೇಳುವುದು ಒಂದೇ, ಭಕ್ತಿ ಮತ್ತು ಆಚರಣೆ ಧಾರ್ಮಿಕ ವಿಚಾರಗಳ ಬಗ್ಗೆ ಯಾವ ರಾಜಕೀಯ ಪಕ್ಷದ ಬಣ್ಣದ ಲೇಪನವನ್ನು ಮಾಡಬಾರದು. ಎಲ್ಲ ಅವರವರ ಧಾರ್ಮಿಕ ವಿಚಾರಗಳನ್ನ ಅವರವರು ಮುಕ್ತವಾಗಿ ಮಾಡಲು ಅವಕಾಶ ಇದೆ ಅಂತ ವಿಚಾರವಾಗಿ ಇವತ್ತೇನು ನಾನು ಪ್ರಯಾಗ್ರಾಜ್, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅನ್ನೋ ಸ್ಥಳದಲ್ಲಿ ಗಂಗಾ ಸ್ನಾನವನ್ನು ಪುಣ್ಯ ಸ್ನಾನವನ್ನು ಮಾಡಿರುವುದಾಗಿ ಅವರು ಹೇಳಿದ್ದಾರೆ. ಬನ್ನಿ, ಯಾರ್ಯಾರು ಆ ಪುಣ್ಯ ಸ್ನಾನವನ್ನು ಮಾಡಿ ಪವಿತ್ರವಾಗಿದ್ದಾರೆ ಅಂತ ನೋಡೋಣ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.